ಶ್ರೀ ಗಣೇಶಾಯ ನಮಃ. ಶ್ರೀ ಶನಿದೇವಾಯ ನಮಃ. ಉಜ್ಜಯಿನಿ ಎಂಬ ನಗರದಲ್ಲಿ ವಿಕ್ರಮರಾಜನು ರಾಜ್ಯವಾಳುತ್ತಿದ್ದನು. ಅವನು ಅತ್ಯಂತ ವೀರನಾದ ಅರಸನಾಗಿದ್ದನು. ಒಂದು ದಿವಸ ಅವನು ತನ್ನ ಸಭಾಮಂಟಪದಲ್ಲಿ ಕುಳಿತುಕೊಂಡಿದ್ದನು. ಪಂಡಿತರೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಂಡಿದ್ದರು. ಆಗ ನವಗ್ರಹರಲ್ಲಿ ಶ್ರೇಷ್ಠನ್ಯಾರು ಎಂಬ ಬಗ್ಗೆ ಚರ್ಚೆಯು ಪ್ರಾರಂಭವಾಯಿತು. ನವಗ್ರಹದಲ್ಲಿ ಶ್ರೇಷ್ಠನು ಯಾರು ಎಂದು ಹೇಳಿರಿ. ಮೊದಲನೇ ಪಂಡಿತನು ರವಿಯ ಸ್ತುತಿ ಮಾಡಿದನು. ರವಿಯ ನಮ. ಇವನು ಅತ್ಯಂತ ತೇಜಸ್ವಿಯು. ಇವರ ಉಪಾಸನೆಯನ್ನು ಮಾಡಿದವರಿಗೆ ಗ್ರಹಗಳು ಇವನನ್ನು ಬೇಡಿಸುವುದಿಲ್ಲ. ಇವನು ವಿಘ್ನಗಳನ್ನು ನಾಶ ಮಾಡುವವನು. ಇವನನ್ನು ಸ್ಮರಿಸಿದ ಕ್ಷಣ ಎಲ್ಲ ರೋಗಗಳು ಇಲ್ಲದಂತಾಗುವ ಬಡತನವು ದೂರವಾಗುವುದು. ರವಿಯು ಎಲ್ಲ ದೇವತೆಗಳಲ್ಲಿ ಮುಖ್ಯವಾಗಿರುವವನು. ಇವನು ಗ್ರಹಗಳು ಇವನು ಆಜ್ಞೆಯಂತೆ ನಡೆಯುವವು. ಇವನು ಪ್ರತ್ಯಕ್ಷ ಸೂರ್ಯನಾರಾಯಣನು. ಎಲ್ಲರೂ ಇವನನ್ನು ನೋಡಿರುವವರು. ಓಂ ಚಂದ್ರಾಯ ನಮ. ಇವನು ವನಸ್ಪತಿಗಳನ್ನು ರಕ್ಷಿಸುವವನು. ಇವನ ಆರಾಧ್ಯ ದೈವನೆಂದರೆ ಶಿವನು. ಇವನಿಗೆ 16 ಕಲೆಗಳಿರುವುದು. ರಾತ್ರಿಗೆ ಇವನೇ ಶೋಭಮಾನವಿರುವನು. ಎಲ್ಲರಿಗೂ ಸುಖವನ್ನು ಕೊಡುವನು. ಮನಸ್ಸಿನಿಂದ ಅತಿ ನಿರ್ಮಲನು. ಓಂ ಮಂಗಳಾಯ ನಮ. ಇವನು ಸಾಮರ್ಥ್ಯಶಾಲಿಯು. ಇವನು ಮಹಾಕ್ರೂರನಾಗಿರುವವನು. ಎಲ್ಲ ಗ್ರಹಗಳಲ್ಲಿಯೂ ಇವನು ಶ್ರೇಷ್ಠನು. ಇವನನ್ನು ಪೂಜಿಸುವವರನ್ನು ಮಾತ್ರ ಇವನು ಪ್ರೀತಿಸುವನು. ಯಾರೋ ಇವನನ್ನು ಪೂಜಿಸುವುದಿಲ್ಲವೋ ಅವರನ್ನು ಸರ್ವನಾಶ ಮಾಡುವನು. ಓಂ ಬುಧಾಯ ನಮ. ಬುಧನು ಮಹಾಬಲಶಾಲಿಯು. ಇವನನ್ನು ಪೂಜಿಸಿದರೆ ಎಲ್ಲಾ ವಿಘ್ನಗಳು ನಾಶವಾಗುವ. ಅವರಿಗೆ ಎಲ್ಲ ರೀತಿಯಿಂದಲೂ ತೃಪ್ತಿ ಕೊಡುವನು. ಇವನ ಕೃಪೆಯಾದರೆ ಸಾಕು, ಅವನು ಧನ್ವಂತನಾಗುವನು. ಇವನು ಬುದ್ಧಿ ಅಸಾಧ್ಯವಾದದ್ದು. ಸಂಸಾರದ ಚಿಂತೆಯನ್ನು ಇವನು ನಾಶ ಮಾಡುವನು. ಓಂ ಗುರುವಾಯ ನಮ. ಎಲ್ಲರಲ್ಲೂ ಗುರು ಶ್ರೇಷ್ಠನು. ಭಾವಿಕರನ್ನು ಇವನು ಪ್ರೀತಿಸುವವನು. ಇವನನ್ನು ನೆನೆಸಿದರೆ ದುಃಖ ಮತ್ತು ಬಡತನಗಳು ಓಡಿ ಹೋಗುವುದು. ಇವನ ಮಾತನ್ನು ಎಲ್ಲರೂ ಮನ್ನಿಸುವವರು. ಇವನು ಮಹಾಜ್ಞಾನಿಯು. ಗುರುವನ್ನು ಬಹಳ ಭಕ್ತಿಯಿಂದ ಭಜಿಸಬೇಕು. ಶಿವನು ಕೂಡ ಇವನನ್ನು ಪೂಜಿಸುವವನು. ಓಂ ಶುಕ್ರಾಯ ನಮ. ಇವನು ಮಹಾ ಸಾಮರ್ಥ್ಯಶಾಲಿಯು. ಇವನು ನಮ್ಮ ವಿಘ್ನಗಳನ್ನು ನಾಶ ಮಾಡುವನು. ಯಾರು ಶುಕ್ರನ ಪೂಜೆಯನ್ನು ಮಾಡುವರು ಅವರ ಶೌರ್ಯಕ್ಕೆ ಮಿತಿ ಇಲ್ಲ. ಇವನು ದಿವ್ಯವಾದ ದೇಹವುಳ್ಳವನು. ಇವನಿಗೆ ಒಂದೇ ಕಣ್ಣು ಇರುವುದು. ತನ್ನ ಭಕ್ತರೆಲ್ಲ ಇಚ್ಛೆಗಳನ್ನು ಪೂರ್ತಿಗೊಳಿಸುವನು. ಪಂಡಿತರ ಮಾತುಗಳನ್ನು ಕೇಳಿ ವಿಕ್ರಮರಾಜನು ತಲೆಯಲ್ಲಾಡಿಸುತ್ತಾ, ನೀವು ಹೇಳಿದ್ದು ಸರಿಯಾಗಿದ್ದೆ ಎಂದನು. ಮತ್ತೆ ಯಾವ ಗ್ರಹಗಳು ಉಳಿದಿವೆ ಎಂದು ಹೇಳಿರಿ. ರಾಹು ಮತ್ತು ಕೇತು ಇವರಿಬ್ಬರು ರಾಕ್ಷಸರು. ಇವರಿಬ್ಬರು ಚಂದ್ರಸೂರ್ಯನನ್ನು ಕಾಡುವರು. ರಾಹು ಚಂದ್ರನನ್ನು, ಕೇತು ಸೂರ್ಯನನ್ನು ಕಾಡಿಸುವರು. ಇವರು ಎಲ್ಲರನ್ನೂ ಪ್ರೀತಿಸುವವರು. ಇವರ ಜಪವನ್ನು ಮಾಡಿದರೆ ಮಾತ್ರ ಇವರು ಸಂತುಷ್ಟರಾಗುವವರು. ಇವರಿಬ್ಬರು ಬಹಳ ಕ್ರೂರರಾದವರು. ಓಂ ಶನಿಯ ನಮ. ಶನಿಯು ಎಲ್ಲಾ ಗ್ರಹಗಳಲ್ಲಿಯೂ ಅತ್ಯಂತ ಶ್ರೇಷ್ಠನು. ಇವನು ಯಾರ ಮೇಲೆ ಕೃಪೆ ಮಾಡುವನು ಅವನ ಕೆಲಸಗಳೆಲ್ಲವೂ ನಿರ್ವಿಘ್ನವಾಗಿ ನೆರವೇರುವುದು. ಇವನು ಯಾರ ಮೇಲೆ ಸಿಟ್ಟುಗಳೇ ಅವರನ್ನು ಇವನು ಸಂಪೂರ್ಣ ನಾಶ ಮಾಡುವನು. ಸಂಸಾರವನ್ನೇ ಹಾಳು ಮಾಡುವನು. ಇವನು ಮಹಾಕೂಪಿಷ್ಟನು. ಇವನು ಎಲ್ಲಾ ದೇವತೆಗಳಲ್ಲಿಯೂ ರಾಕ್ಷಸರನ್ನು ಕಾಡಿರುವವರು. ಮಾನವರನ್ನು ಸಹ ಪರಿಪರಿಯಾಗಿ ಕಾಣುವನು. ಅಷ್ಟೇ ಏಕೆ ಸ್ವತಃ ಅವನೇ ತಂದೆಯನ್ನು ಸಹ ಕಾಡಿರುವನು. ಹುಟ್ಟಿದ ಕೂಡಲೇ ಇವನ ದೃಷ್ಟಿಯು ಇವನ ತಂದೆಯ ಮೇಲೆ ಬಿದ್ದಿದ್ದು, ಇದರಿಂದ ಅವನ ದೇಹವೆಲ್ಲವೂ ಕುಷ್ಠರೋಗಕ್ಕೆ ಬರಿಯಾಯಿತು. ಅವನ ಸಾರಥಿ ಕೊಂಟನಾದನು. ಕುದುರೆಗಳ ಕಣ್ಣುಗಳು ಹಿಂಗಿ ಹೋದವು. ಅವನು ಎಷ್ಟು ಪ್ರಯತ್ನ ಪಟ್ಟರೂ ಗುಣವಾಗಲಿಲ್ಲ. ಯಾವಾಗ ಶನಿ ದೃಷ್ಟಿ ಬೇರೆ ಕಡೆಗೆ ತಿರುಗಿತು ಆಗ ಎಲ್ಲರಿಗೂ ಗುಣವಾಯಿತು. ಇಂಥ ಅಪವಿತ್ರ ಮಗನು ಹುಟ್ಟುವುದರಿಂದ ಏನು ಉಪಯೋಗವು? ಅವನು ಮಗನಲ್ಲ, ವೈರಿಯು. ಹುಟ್ಟಿದ ಕೂಡಲೇ ಅವನು ಅಪಾಯವನ್ನು ಮಾಡಿದ ಮೇಲೆ, ದೊಡ್ಡವನಾದ ಮೇಲೆ ಅವನು ಇಷ್ಟು ಅಪಾಯವನ್ನು ಮಾಡಲಿಕ್ಕಿಲ್ಲ. ಈ ರೀತಿಯಾಗಿ ಚಪ್ಪಾಳೆಯನ್ನು ಬಾರಿಸುತ್ತಾ ವಿನೋದವಾಗಿ ವಿಕ್ರಮನು ರಾಜ್ಯಸಭೆಯಲ್ಲಿ ಈ ರೀತಿ ಮಾತನಾಡುತ್ತಿದ್ದನು. ಅದೇ ಕ್ಷಣದಲ್ಲಿ ಶನಿದೇವನು ವಿಮಾನದಲ್ಲಿ ಕುಳಿತುಕೊಂಡು ಆಕಾಶದಿಂದ ಸಂಚರಿಸುತ್ತಿದ್ದನು. ವಿಕ್ರಮರಾಜನ ಮಾತುಗಳನ್ನು ಕೇಳಿ ಅವನು ತನ್ನ ವಿಮಾನದಿಂದ ಕೆಳಗಿಳಿದನು. ನಂತರ ಏನಾಗುತ್ತದೆ ಅಂತ ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ, ತಿಳ್ಕೋಬೇಕು ಅಂತ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟಲ್ಲಿ ಬರೆಯಿರಿ. ಧನ್ಯವಾದಗಳು.